RCB Women's into the finals of WPL 2026. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬಹುತೇಕ ಆಡಿಯನ್ಸು RCB ಫ್ಯಾನ್ಸ್ ಆಗಿರ್ತಾರೆ, ನಮ್ಮ ಒಂದು ಆಡಿಯನ್ಸು. ಸೊ ಅವರಿಗೆಲ್ಲರಿಗೆ ಸಹ ಇವತ್ತು ಆಬ್ವಿಯಸ್ಲಿ ಕುಶಲ ಕ್ಷೇಮ ಸೌಖ್ಯ. ಯಾಕಂತಂದರೆ 2026ರ WPLನ ಫೈನಲಿಗೆ RCB ವುಮೆನ್ಸ್ ದಾಪು ಕಾಲಿಟ್ಟಿದೆ ವಿತ್ ಮೆರಿಟ್. ಅವರ ಮೇಲೆ ಡಿಪೆಂಡ್ ಆಗಿ ಯಾವ್ದು ರೇಟ್, ರನ್ ರೇಟ್, ಗಿನ್ ರೇಟ್, ಮಳೆ ಬರಬೇಕು, ಗುಡುಗು ಬರಬೇಕು, ಮ್ಯಾಚ್ ನಿಂತೋಗ್ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಲಾಸ್ಟ್ ಮ್ಯಾಚ್ ವಿನ್ ಆಗಬೇಕು, ಏನೇನೋ ಪ್ರೆಷರ್ ಏನೂ ಇಲ್ಲದೆ ಮೆರಿಟಲ್ಲಿ ಆಡಿದಂಥ 8 ಮ್ಯಾಚಲ್ಲಿ 2 ಮ್ಯಾಚ್ ಮಾತ್ರ ಸೋತು 6 ಮ್ಯಾಚ್ಗಳನ್ನು ಗೆದ್ದು RCB ಡೈರೆಕ್ಟ್ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದೆ. 5ನೇ ತಾರೀಕು, ಇವತ್ತು 29 ನೆಕ್ಸ್ಟ್ 5ನೇ ತಾರೀಕಿಗೆ ಫೈನಲ್ಸ್. ಅಲ್ಲಿಯ ತನಕ RCBದು ಯಾವುದೇ ಮ್ಯಾಚ್ ಇರುವುದಿಲ್ಲ ಅನ್ನೋದು ಮಾತ್ರ ಒಂಚೂರು ಟೆನ್ಷನ್. ಯಾಕಂತಂದರೆ ಮ್ಯಾಚ್ ಪ್ರಾಕ್ಟೀಸು ಹೋಗಿ ಸುಮಾರು ಒಂದು ದಿನ ಆಗಿರ್ತದೆ. 5ನೇ ತಾರೀಕು ತನಕ ಕಾಯಬೇಕಲ್ಲ ಅಂತ ಬಿಟ್ಟರೆ ಏನು ಮಾರ, ಈ ಸಲದ WPLಲ್ಲಿ ಒಂದು RCBದು ಪರ್ಫಾರ್ಮೆನ್ಸು ಓವರ್ ಆಲ್ ವೆರಿ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ. ಇದು ಏನಂತ ನಮಗೆ ಮಂಗ ಮಾಡಿದ್ವಿ ಇವತ್ತು. ಏನಂತಂದರೆ ನೋಡಿ, RCBದು ಸೆಕೆಂಡ್ ಮ್ಯಾಚ್ UP ವಾರಿಯರ್ಸ್ ಅಗೇನ್ಸ್ಟ್ ಇತ್ತು ಲೀಗ್ ಹಂತದಲ್ಲಿ. ಈಗ RCBದೆಲ್ಲ ಲೀಗ್ ಹಂತದ ಮ್ಯಾಚ್ ಮುಗಿದಿದೆ. 2ನೇ ಮ್ಯಾಚ್ UP ವಾರಿಯರ್ಸ್ ಅಗೇನ್ಸ್ಟ್ ಇತ್ತು. ಅದೇ ಮ್ಯಾಚನ್ನು ರಿವೈಂಡ್ ಮಾಡಿ ತೋರಿಸಿದ್ದು ಅಥವಾ ಹೈಲೈಟ್ಸ್ ಥರ ತೋರಿಸಿದಷ್ಟೇ. ಯಾಕಂತಂದರೆ ಆ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ UP ವಾರಿಯರ್ಸ್ ಹೊಡೆದೋದೆಷ್ಟು? 143. ಇವತ್ತು UP ವಾರಿಯರ್ಸ್ ಹೊಡೆದೋದೆಷ್ಟು? 143. ಆ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಗ್ರೇಸ್ ಹ್ಯಾರಿಸ್. ಈ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಗ್ರೇಸ್ ಹ್ಯಾರಿಸ್. ನಾಟ್ ಔಟ್ ಆಗಿದ್ದದ್ದು ಯಾರು ಅಲ್ಲಿ ಆ ಮ್ಯಾಚಲ್ಲಿ? ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್. ಈ ಮ್ಯಾಚಲ್ಲಿ ನಾಟ್ ಔಟ್ ಆಗಿದ್ದದ್ದು ಯಾರು? ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್. ಆ ಮ್ಯಾಚಲ್ಲಿ 12 ಓವರಿಗೆ RCB ಹೊಡೆದಾಕಿದ್ರು UP ವಾರಿಯರ್ಸನ್ನು. ಈ ಮ್ಯಾಚಲ್ಲಿ 13 ಓವರಿಗೆ ಹೊಡೆದಾಕಿದ್ರು. ಆ ಮ್ಯಾಚಲ್ಲಿ ಗ್ರೇಸ್ ಹ್ಯಾರಿಸ್ ಅವರು 85 ಹೊಡೆದ್ರೆ, ಈ ಮ್ಯಾಚಲ್ಲಿ 75 ಹೊಡೆದ್ರು. ಸೊ ಆಲ್ಮೋಸ್ಟ್ ಅದೇ ಮ್ಯಾಚ್ ನೋಡಿದಾಗಿತ್ತು. ಆ ಮ್ಯಾಚಲ್ಲಿ ಗ್ರೇಸ್ ಹ್ಯಾರಿಸ್ ಅವರು ಬೌಲಿಂಗ್ ಹಾಕಿರಲ್ಲ. ಈ ಮ್ಯಾಚಲ್ಲಿ ಗ್ರೇಸ್ ಹ್ಯಾರಿಸ್ ಅವರು ಬೌಲಿಂಗ್ ಹಾಕಿ 2 ವಿಕೆಟ್ ಕೂಡ ತೆಗೆದ್ರು. ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್ ಅಪ್ಪ, ಸೂಪರ್. ನೋಡಿ, ಅವರ ಏನು ಇವತ್ತು ಓಪನಿಂಗ್ ಕಾಂಬಿನೇಷನ್ UP ವಾರಿಯರ್ಸು, ನಾನು ಐ ಥಿಂಕ್ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೆ ಇವರು ಪ್ಲೇ ಆಫಿಗೆ ಬರೋದಿಲ್ಲ ಅಂತ. ಆಲ್ಮೋಸ್ಟ್ ಔಟೇ ಬಿಡಿ. ಏನೋ ಒಂದು ಹೀಗೆ ಲೆಕ್ಕಾಚಾರ ಹಾಕಿದಾಗ ನಾವು ಕೆಲವೊಂದು ಸಲ ಡಿಪೆಂಡ್ ಆಗಿರ್ತಿದ್ದವಲ್ಲ, ಅವ್ರು ಸೋತಿ ಇವ್ರು ಸೋತಿ ಹೀಗೆಲ್ಲ ಆಗಬೇಕಂತ. ಈಗ UP ವಾರಿಯರ್ಸಿಗೆ ಉಂಟು. ಬಟ್ 99.99% ಅವರು ಔಟ್ ಆಫ್ ದ ಟೂರ್ನಮೆಂಟ್. ಅವ್ರದ್ದು ಓಪನಿಂಗ್ ಕಾಂಬಿನೇಷನ್ ಇವತ್ತು ಚೇಂಜ್ ಆಗಿತ್ತು. ಮೆಗ್ಲಾನಿಂಗ್ ಜೊತೆಗೆ ದೀಪ್ತಿ ಶರ್ಮಾ ಅವ್ರನ್ನ ಓಪನರ್ ಆಗಿ ಕಳಿಸಿದ್ರು. ಇಷ್ಟು ಮ್ಯಾಚಲ್ಲಿ ಅವರ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ, ಈಗ ಭಾರಿ ನಂಬಿಕೆ ಬಂದು ಓಪನರ್ ಆಗಿ ಕಳಿಸಿದ್ರು. ಓಪನಿಂಗ್ ಕಾಂಬಿನೇಷನ್ ಒಂದು ಕ್ಲಿಕ್ ಆಯಿತು ಬಿಟ್ಟರೆ ಮತ್ತೆ ಎಂಥದೂ ಇಲ್ಲ ಇವತ್ತು ಅವರ ಬ್ಯಾಟಿಂಗಲ್ಲಿ. ನೋಡಿ, 2 ಮ್ಯಾಚಲ್ಲಿ ಒಂದು ಹರ್ಲಿನ್ ಡಿಯೋಲ್ ಅವರು ಭಾರಿ ಚೆಂದ ಮಾಡಿ ಆಡಿದರು ಮುಂಬೈ ಇಂಡಿಯನ್ಸ್ ವಿರುದ್ಧ. ಅದು 2 ಮ್ಯಾಚ್ ಮಾತ್ರ ವಿನ್ ಆದದ್ದು ಇದು ಏನು UP ವಾರಿಯರ್ಸು. ಅಗೈನ್ ಮತ್ತೆ ಅದಾದಮೇಲೆ ಹರ್ಲಿನ್ ಡಿಯೋಲ್ ಅವ್ರದ್ದು ಅಗೈನ್ ರನ್ನ ಬಾಲ್ ಥರ ಇನ್ನಿಂಗ್ಸ್. ನೋಡಿ, ಫಸ್ಟ್ 8 ಓವರ್ ಸೂಪರ್ ಬ್ಯಾಟಿಂಗ್, 74 ರನ್. ಎಂಥ ಮಾರ್ರೆ UP ವಾರಿಯರ್ಸ್, ವಾವ್ ಅಂತ ಅಂದ್ಕೊಳೋದು. ಮತ್ತೆ ವಾವ್ದು ಡಬ್ಲ್ಯೂನೂ ಇಲ್ಲ, ವಾವ್ ಹೋಗಿ ಅಂತ ಆಯ್ತು ಅಷ್ಟೇ. ಯಾಕಂತಂದರೆ ಅದಾದಮೇಲೆ ರನ್ನೇ ಇಲ್ಲ. ಮೆಗ್ಲಾನಿಂಗ್ ಔಟು, ದೀಪ್ತಿ ಶರ್ಮಾ ಅವ್ರು ಹೇಗೆ ಒಂದು 50 ರನ್ ಹೊಡೆದ್ರು ಬಿಟ್ಟರೆ ಅಂಥದ್ದು ಈಗ ಆ ಒಂದು ಥ್ರೆಟ್ನಿಂಗ್ ಇನ್ನಿಂಗ್ಸ್ ಎಂಥದ್ದು ಇರಲಿಲ್ಲ. ಅವರಿಬ್ಬರು ಔಟ್ ಆದಮೇಲಂತೂ ಬಂದವ್ರು ಯಾರೂ ಕೂಡ ಆಡಲಿಲ್ಲ. ನಮ್ಮ ಆಲ್ರೌಂಡರ್ ಡಿ ಕ್ಲರ್ಕ್ ಅವರು 4 ವಿಕೆಟ್ ತೆಗೆದ್ರು, ಗ್ರೇಸ್ ಹ್ಯಾರಿಸ್ ಅವರು 2 ವಿಕೆಟ್ ತೆಗೆದ್ರು. ಸೊ 143 ಮಾತ್ರ ಹೊಡಲಿಕ್ಕಾದದು. ನಮ್ಮದು ಚೇಸ್ ಸ್ಟಾರ್ಟ್ ಆಯಿತು. ಚೇಸ್ ಸ್ಟಾರ್ಟ್ ಆದಾಗ ಹಲವು ಮ್ಯಾಚ್ ಆಗಿತ್ತು. ಗ್ರೇಸ್ ಹ್ಯಾರಿಸ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬಂದಿರಲಿಲ್ಲ. ಅವರು ದೊಡ್ಡ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಒಬ್ಬಿಸ್ತಾ ಇದ್ರು. ಇವತ್ತು ಸ್ಟಾರ್ಟಿಂಗ್ ಒಂದಷ್ಟು ಅವ್ರದ್ದು ಏನು ಫೋರ್ಸ್ ಎಲ್ಲ ಇತ್ತು ಎಲ್ಲ ಗ್ರೌಂಡ್ ಶಾಟಲ್ಲಿ ಇತ್ತು, ನೋಡಿ ಆಡ್ತಾಯಿದ್ರು. ಅದಾದಮೇಲೆ ಒಂದು ಲಯಕ್ಕೆ ಬಂದ ಮೇಲೆ ಮತ್ತೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಅಲ್ಲಿಯ ತನಕ ಅವರು ಔಟ್ ಆಗುವ ತನಕ ಸ್ಮೃತಿ ಮಂದನ್ ಅವರು ಒಂಚೂರು ನಿಧಾನ ಆಡ್ತಾಯಿದ್ರು. ನಿಧಾನ ಅಂದರೆ ಜಾಸ್ತಿ ಹೊಡಿಲಿಕ್ಕೆ ಏನು ಇರಲಿಲ್ಲ. ಆ ಕಡೆಯಿಂದ ಗ್ರೇಸ್ ಹ್ಯಾರಿಸ್ ಅವರೇ ಹೊಡಿತಾಯಿದ್ರು. ಒಂದು ಕ್ಷಣದಲ್ಲಿ ಓಕೆ UP ಏನು ಲೀಗ್ ಮ್ಯಾಚಲ್ಲಿ ಏನು UP ವಾರಿಯರ್ಸ್ ಎಗೇನ್ಸ್ಟ್ 100 ಹೊಡಲಿಕ್ಕೆ ಆಗಿರಲಿಲ್ಲ ಏನು ಗ್ರೇಸ್ ಹ್ಯಾರಿಸ್ ಅವರಿಗೆ. 85ಕ್ಕೆ ಔಟ್ ಆಗಿದ್ರಲ್ಲ. ಇವತ್ತು ನಮಗೊಂದು ಅನ್ನಿಸ್ತಾ ಇತ್ತು, ಇವತ್ತು 100 ಹೊಡಿಬೋದಾ ಅಂತ. ಆಗಲಿಲ್ಲ. ಅವರು ಔಟ್ ಆದರು. 35 ಬಾಲಿಗೆ 75 ರನ್ ಹೊಡೆದು 3/4 ಶತಕ ಹೊಡೆದು ಅವ್ರು ಔಟ್ ಆದರು. ಅದಾದಮೇಲೆ ಜಾರ್ಜಿಯಾ ವಾಲು, ಲಾಸ್ಟ್ ಮ್ಯಾಚ್ ಅಂದರೆ UP ವಾರಿಯರ್ಸ್ ಅಗೇನ್ಸ್ಟ್ 9 ವಿಕೆಟಿಂದ ಗೆದ್ದಿದ್ವಿ. ಇವತ್ತು ಕೂಡ ಹಾಗೆ ಆಗ್ತದೆ. ಇನ್ನು 1 ರನ್ ಬೇಕು. ಸೂಪರ್ ಗುರು, ಎಲ್ಲ ಕಾಕತಾಳೀಯ ಥರ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಿರುವಾಗಲೇ ಆ 1 ರನ್ ಹೊಡಿಲಿಕ್ಕೆ ಹೋಗಿ 6 ಅಂದರೆ 6 ಹೊಡೆದೇ ವಿನ್ ಮಾಡಿಸ್ಬೇಕಂತ ಜಾರ್ಜಿಯಾ ವಾಲ್ ಅವರು ಡಿಸೈಡ್ ಆಗಿದ್ರಂತ ಕಾಣ್ತದೆ. ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ 8 ರನ್ಗಳ ವಿಕ್ಟ್ರಿ RCBಗೆ. ಇಲ್ಲೇ ಇದ್ರೆ ಜಾರ್ಜಿಯಾ ವಾಲ್ ಅವರು ಸಿಂಗಲ್ ಹೊಡೆದೋ ಅಥವಾ ಏನೋ ಒಂದು ವಿನ್ ಮಾಡಿಸಿದ್ರೆ
ಏನು ಲೀಗ್ ಮ್ಯಾಚ್ 2ನೇ ಮ್ಯಾಚಲ್ಲಿ 9 ವಿಕೆಟ್ಗಳ ಭರ್ಜರಿ ಜಯ ಇತ್ತು, ಅದೇ ಥರದಿಟ್ಟು 9 ವಿಕೆಟಿಂದ ವಿನ್ ಆಗ್ತಿದ್ರು. ಬಟ್ ಎನಿವೇಸ್ ವಿಕ್ಟ್ರಿ ಇಸ್ ಅ ವಿಕ್ಟ್ರಿ, 8 ವಿಕೆಟಿಂದ ಗೆದ್ದರು. ಈ ಮ್ಯಾಚಲ್ಲಿ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಯಾಕಂತಂದರೆ ಸ್ಟಫೇ ಇಲ್ಲ. UP ವಾರಿಯರ್ಸ್ ಅವರು ಈ ಗೇಮಲ್ಲೇ ಇರಲಿಲ್ಲ. RCB ಕಂಡ್ರೆ ಅದೆಂತ ಭಯ ಆಗಿದೆ ಅಂತ ಗೊತ್ತಿಲ್ಲ ಈ ಸೀಸನಲ್ಲಿ UP ವಾರಿಯರ್ಸ್ಗೆ. ಆ್ಯಂಡ್ RCB ಇಸ್ ಲುಕಿಂಗ್ ಸೂಪರ್ ಸ್ಟ್ರಾಂಗ್. ಸೊ ಯಾರು ನಮ್ಮನ್ನು ಫೈನಲಲ್ಲಿ ಎದುರಿಸ್ತಾರೋ ಅವರು ಒಂದು 100% ಕೊಟ್ಟರೆ ಸಾಕಾಗೋದಿಲ್ಲ, 110-120% ಕೊಟ್ಟರೆ ಒಂದು ಟಕ್ಕರ್ ಕೊಡ್ಬೋದು. ಸೋ ಫಾರ್ ಸೋ ಗುಡ್. ಹೋಪ್ಫುಲಿ ಈ ಒಂದು ಸೀಸನ್ RCB ವಿನ್ ಆಗಿ 2ನೇ ಬಾರಿಗೆ ಕಿರೀಟವನ್ನು ಅಥವಾ WPL ಟ್ರೋಫಿಯನ್ನು ಗೆಲ್ಲುತ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಿಮಗೇನು ಅನ್ನಿಸ್ತಾ ಉಂಟು ಈ ಒಂದು RCB ವುಮೆನ್ಸ್ ಟೀಮನ್ನು ನೋಡಿದರೆ, ಅವರ ಪ್ಲೇಯಿಂಗ್ 11 ಬೈದವ ಇವತ್ತು ಪೂಜಾ ವಸ್ತ್ರಕರ್ ಅವ್ರನ್ನ ಹಾಕ್ಕೊಂಡಿದ್ದು ಪ್ಲೇಯಿಂಗ್ 11ಅಲ್ಲಿ ಸೋ ಫಾರ್ ದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಫ್ RCB ಅಂತ ನನಗೆ ಅನಿಸಿತು. ಹೋಪ್ಫುಲಿ ಫೈನಲಲ್ಲಿ ಕೂಡ ಅವ್ರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಎಸ್, ನಿಮಗೇನು ಅನ್ನಿಸ್ತಾ ಇದೆ RCB ವನಿತೆಯರ ಈ ಒಂದು ಪ್ಲೇಯಿಂಗ್ 11 ನೋಡಿ ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೋಡಿ IPL ಶುರುವಾಗುವ ಮೊದಲು ಏನು ವರ್ಲ್ಡ್ ಕಪ್ ನಮ್ಮದು T20 ವರ್ಲ್ಡ್ ಕಪ್ ಬರ್ತಾ ಉಂಟಲ್ಲ ಇನ್ನು ಸ್ವಲ್ಪ ದಿನದಲ್ಲಿ, ಅದು ಶುರುವಾಗುವ ಮೊದಲು ಒಂದು 88,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಗೋ ಥರ ಕಾಣ್ತಾ ಇಲ್ಲ. ಎಲ್ಲ ನಿಮ್ಮ ಮೇಲಿದೆ ಅಷ್ಟೇ. ಸರಿಯಾಗಿರೋ ಬರುವ. ನಮಸ್ಕಾರ.